ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಆಗಿರುವಂತಹ ಬಾಫ್ತಾ ಸಿನಿಮಾ ಅವಾರ್ಡ್ಸ್ 2026 ಇದರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಈ ವರ್ಷದ ಬಾಫ್ತಾ ಇಂಟರ್ನ್ಯಾಷನಲ್ ಅವಾರ್ಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಅವಾರ್ಡ್ ಆಗುತ್ತೆ ಭಾರತದ ಮಟ್ಟಿಗೆ. ಯಾಕಂದ್ರೆ ಭಾರತದಲ್ಲಿ ಕೂಡ ಒಂದು ಸಿನಿಮಾ ಈ ಒಂದು ಅವಾರ್ಡ್ ಅನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ಬಾಫ್ತಾ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಬಾಫ್ತಾ ಫಿಲ್ಮ್ ಅವಾರ್ಡ್ 2026ರಲ್ಲಿ ಪ್ರಶಸ್ತಿ ಪಡೆದ ಭಾರತೀಯ ಸಿನಿಮಾ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಬೂಂಗ್. ಭಾರತೀಯ ಸಿನಿಮಾ ಬೂಂಗ್ ಅನ್ನುವಂಥ ಸಿನಿಮಾ 2026ರ ಬಾಫ್ತಾ ಸಿನಿಮಾ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ಮೂವಿ ಅವಾರ್ಡ್ ಅನ್ನ ಪಡ್ಕೊಳ್ತು. ಬೆಸ್ಟ್ ಚಿಲ್ಡ್ರನ್ ಅಂಡ್ ಫ್ಯಾಮಿಲಿ ಮೂವಿ ಅಂತೇಳಿ, ಬೆಸ್ಟ್ ಚಿಲ್ಡ್ರನ್ ಅಂಡ್ ಫ್ಯಾಮಿಲಿ ಮೂವಿ ಈ ಕ್ಯಾಟಗರಿಯಲ್ಲಿ ಉತ್ತಮ ಸಿನಿಮಾ ಪ್ರಶಸ್ತಿಯನ್ನು ಪಡ್ಕೊಳ್ತು. ಈ ಬೂಮ್ ಮೂವಿ ಇದೆಯಲ್ಲ, ಇದು ಮಣಿಪುರ ಭಾಷೆಯ ಮೂವಿ ಆಗಿದೆ. ಮಣಿಪುರ ಭಾಷೆಯ ಸಿನಿಮಾ ಇದು. ಸೊ ಇದನ್ನ ಡೈರೆಕ್ಷನ್ ಮಾಡಿದ್ದು ಯಾರು ಕೇಳಿದ್ರೆ, ಇದರ ಡೈರೆಕ್ಟರ್ ಯಾರು ಕೇಳಿದ್ರೆ ಲಕ್ಷ್ಮೀ ಪ್ರಿಯಾ ದೇವಿ. ಲಕ್ಷ್ಮೀ ಪ್ರಿಯಾ ದೇವಿ ಕೇಳ್ಬೋದು. 2026ನೇ ಸಾಲಿನ ಬಾಫ್ತಾ ಸಿನಿಮಾ ಪುರಸ್ಕಾರವನ್ನು ಪಡೆದ ಬೂಂಗ್ ಸಿನಿಮಾದ ನಿರ್ದೇಶಕರು ಯಾರು, ಡೈರೆಕ್ಟರ್ ಯಾರು ಅಂತ ಕೇಳ್ಬೋದು. ಲಕ್ಷ್ಮೀ ಪ್ರಿಯಾ ದೇವಿ ಗೊತ್ತಿರಲಿ. ಇದನ್ನ ಪ್ರೊಡ್ಯೂಸ್ ಮಾಡಿದ್ದು ಯಾರು ಕೇಳಿದ್ರೆ ಫರಾನಾ ಅಖ್ತರ್ ಮತ್ತು ರಿತೇಶ್ ಸಿದ್ವಾನಿ. ಫರ್ಹಾನಾ ಅಖ್ತರ್ ಮತ್ತು ರಿತೇಶ್ ಸಿದ್ವಾನಿ ಇದರ ಪ್ರೊಡ್ಯೂಸರ್ ಆಗಿದ್ರು. ಸೊ ಇದಿಷ್ಟು 2026ರ ಬಾಫ್ತಾ ಫಿಲ್ಮ್ ಅವಾರ್ಡ್ಸ್ನಲ್ಲಿ ಭಾರತೀಯ ಸಿನಿಮಾ ಪಡೆದುಕೊಂಡಂತಹ ಪ್ರಶಸ್ತಿಯ ಬಗ್ಗೆ ಇರುವಂತಹ ಮಾಹಿತಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬಾಫ್ತಾ ಫಿಲ್ಮ್ ಫೆಸ್ಟಿವಲ್ 2026ನಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಜೆಸ್ಸಿ ಬಕ್ಲೆ. ಜೆಸ್ಸಿ ಬಕ್ಲೆ ಅವರ ಹ್ಯಾಮ್ಲೆಟ್ ಎನ್ನುವಂಥ ಮೂವಿಗೆ, ಹ್ಯಾಮ್ಲೆಟ್ ಅಲ್ಲ ಹ್ಯಾಮ್ನೆಟ್ ಸಿನಿಮಾದ ನಟನೆಗೆ ಇವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು. ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ದೊರೆಯಿತು. ಬಾಫ್ತಾ ಫಿಲ್ಮ್ ಅವಾರ್ಡ್ 2026ರಲ್ಲಿ ಅತಿ ಹೆಚ್ಚು ಅವಾರ್ಡ್ ಪಡೆದ ಸಿನಿಮಾ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮೂವಿಗೆ ಅತಿ ಹೆಚ್ಚು ಪ್ರಶಸ್ತಿ, ಅಂದ್ರೆ ಒಟ್ಟು 6 ಪ್ರಶಸ್ತಿಗಳು ಸಿಕ್ತು. 6 ಪ್ರಶಸ್ತಿಗಳು ಸಿಕ್ತು. ಸೊ ಈ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮೂವಿ ಇದೆಯಲ್ಲ, ಇದನ್ನ ನಿರ್ದೇಶನ ಮಾಡಿದ್ದು ಪೌಲ್ ಥಾಮ್ಸನ್ ಆಂಡರ್ಸನ್. ಪೌಲ್ ಥಾಮ್ಸನ್ ಆಂಡರ್ಸನ್ ಇದನ್ನ ನಿರ್ದೇಶನ ಮಾಡ್ತಾರೆ, ಇದರ ಡೈರೆಕ್ಟರ್. ಬಾಫ್ತಾ ಫಿಲ್ಮ್ ಅವಾರ್ಡ್ 2026ರಲ್ಲಿ ಬೆಸ್ಟ್ ಲೀಡಿಂಗ್ ಆಕ್ಟರ್ ಪ್ರಶಸ್ತಿ ವಿಜೇತರು ಯಾರು? ಸರಿ ಉತ್ತರ ರಾಬರ್ಟ್ ಅರಾಮಾವು. ಸೊ ರಾಬರ್ಟ್ ಅರಾಮಾವು ಇದಾರಲ್ಲ, ರಾಬರ್ಟ್ ಅರಾಮಾವು ಅವರ ಐ ಸ್ವೇರ್ ಎನ್ನುವಂಥ ಮೂವಿಗೆ, ಐ ಸ್ವೇರ್ ಎನ್ನುವಂತಹ ಮೂವಿಯ ನಟನೆಗೆ ಇವರಿಗೆ ಬೆಸ್ಟ್ ಲೀಡಿಂಗ್ ಆಕ್ಟರ್ ಅವಾರ್ಡ್ ದೊರೆಯಿತು. ಇವರಿಗೆ ಇನ್ನೊಂದು ಅವಾರ್ಡ್ ಕೂಡ ಆಗುತ್ತೆ. ಏನು ಕೇಳಿದ್ರೆ ಇವರಿಗೆ ಆದಂತಹ ಇನ್ನೊಂದು ಅವಾರ್ಡ್ ಏನು ಕೇಳಿದ್ರೆ ಇ ರೈಸಿಂಗ್ ಸ್ಟಾರ್ ಅವಾರ್ಡ್ ಅಂತೇಳಿ. ಇ ರೈಸಿಂಗ್ ಸ್ಟಾರ್ ಅವಾರ್ಡ್, ಈ ಒಂದು ಪ್ರಶಸ್ತಿ ಕೂಡ ಇವರಿಗೆ ದೊರೆಯಿತು. ಬಾಫ್ತಾ ಫಿಲ್ಮ್ ಅವಾರ್ಡ್ಸ್ 2026ನಲ್ಲಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ವಿಜೇತರು ಯಾರು? ಸರಿಯಾದ ಉತ್ತರ ಸಿನ್ ಪೆನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಸಿನ್ ಪೆನ್. ಇವರ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮೂವಿಯ ನಟನೆಗೆ, ಒನ್ ಬ್ಯಾಟಲ್ ಆಫ್ಟರ್ ಅನದರ್, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮೂವಿಯ ನಟನೆಗೆ ಸಿನ್ ಪೆನ್ ಅವರಿಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ದೊರೆಯಿತು. ಬಾಫ್ತಾ ಫಿಲ್ಮ್ ಅವಾರ್ಡ್ 2026ನಲ್ಲಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್, ಉತ್ತಮ ಸಪೋರ್ಟಿಂಗ್ ಆಕ್ಟ್ರೆಸ್ ನಟಿ
ಪ್ರಶಸ್ತಿ ವಿಜೇತರು ಯಾರು? ಸರಿಯಾದ ಉತ್ತರ ಉನಾಮಿ ಮೊಸಾಕು. ಸೊ ಉನಾಮಿ ಮೊಸಾಕು ಇದರಲ್ಲ, ಇವರ ಸಿನ್ನರ್ಸ್ ಮೂವಿಯ ನಟನೆಗಾಗಿ ಇವರಿಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಅವಾರ್ಡ್ ದೊರೆಯಿತು. ಬಾಫ್ತಾ ಫಿಲ್ಮ್ ಅವಾರ್ಡ್ 2026ನಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಸೊ ಇದಕ್ಕೆ ಇದರ ನಿರ್ದೇಶಕ ಪೌಲ್ ಥಾಮಸ್ ಆಂಡರ್ಸನ್. ಪೌಲ್ ಥಾಮಸ್ ಆಂಡರ್ಸನ್ ಇವರಿಗೆ ಉತ್ತಮ ನಿರ್ದೇಶಕ ಅವಾರ್ಡ್ ದೊರೆಯಿತು. ಬೆಸ್ಟ್ ಡೈರೆಕ್ಟರ್ ಅವಾರ್ಡ್. ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ದೊರೆಯಿತು ಪೌಲ್ ಥಾಮಸ್ ಆಂಡರ್ಸನ್ ಅವರಿಗೆ. ಸೊ ಸಿನಿಮಾ ಯಾವುದು? ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಬಾಫ್ತಾ ಫಿಲ್ಮ್ ಅವಾರ್ಡ್ 2026ರಲ್ಲಿ ಬೆಸ್ಟ್ ಡಾಕ್ಯುಮೆಂಟರಿ ಅವಾರ್ಡ್ ವಿಜೇತ ಸಿನಿಮಾ ಯಾವುದು? ಬೆಸ್ಟ್ ಡಾಕ್ಯುಮೆಂಟರಿ. ಸರಿಯಾದ ಉತ್ತರ ಮಿಸ್ಟರ್ ನೋಬಡಿ ಅಗೇನ್ಸ್ಟ್ ಪುಟಿನ್. ಮಿಸ್ಟರ್ ನೋಬಡಿ ಅಗೇನ್ಸ್ಟ್ ಪುಟಿನ್. ಸೊ ಬಾಫ್ತಾ ಫಿಲ್ಮ್ ಅವಾರ್ಡ್ 2026ರಲ್ಲಿ ಬೆಸ್ಟ್ ಫಿಲ್ಮ್ ನಾಟ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೂವಿ ಯಾವುದು? ಬೆಸ್ಟ್ ಫಿಲ್ಮ್ ನಾಟ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೂವಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಸೆಂಟಿಮೆಂಟಲ್ ವ್ಯಾಲ್ಯೂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, ಏನು ಕೇಳಿದ್ರೆ ಈ ಒಂದು ಪ್ರಶಸ್ತಿ ನೀಡಿದವರು ಯಾರು? ಪ್ರಶಸ್ತಿ ನೀಡಿದವರು ಬಾಫ್ತಾ ಫಿಲ್ಮ್ ಅವಾರ್ಡ್ 2026ನಲ್ಲಿ ಬೆಸ್ಟ್ ಫಿಲ್ಮ್ ನಾಟ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಈ ಒಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಅಂತ ಸಿನಿಮಾಕ್ಕೆ ಈ ಒಂದು ಅವಾರ್ಡನ್ನು ನೀಡಿದವರು ಯಾರು ಅಂತ ಕೇಳಿದ್ರೆ ಭಾರತದಿಂದ ಇವರನ್ನು ಆಹ್ವಾನಿಸಲಾಗಿತ್ತು. ಭಾರತದ ಪ್ರಸಿದ್ಧ ತಾರೆ ಆಲಿಯಾ ಭಟ್ ಇದನ್ನು ನೀಡಿದವರು. ಬಾಫ್ತಾ ಫಿಲ್ಮ್ ಅವಾರ್ಡ್ 2026ನಲ್ಲಿ ಔಟ್ ಸ್ಟ್ಯಾಂಡಿಂಗ್ ಬ್ರಿಟಿಷ್ ಕಾಂಟ್ರಿಬ್ಯೂಷನ್ ಟು ಸಿನಿಮಾ ವಿಜೇತರು ಯಾರು? ಸರಿಯಾದ ಉತ್ತರ ಕ್ಲೇರ್ ಬಿನ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಾಫ್ತಾ ಫಿಲ್ಮ್ ಅವಾರ್ಡ್ 2026ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ರಿಟಿಷ್ ಫಿಲ್ಮ್ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ಹ್ಯಾಮ್ನೆಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಹ್ಯಾಮ್ನೆಟ್. ಬಾಫ್ತಾ ಫಿಲ್ಮ್ ಅವಾರ್ಡ್ 2026ನಲ್ಲಿ ಬೆಸ್ಟ್ ಅನಿಮೇಟೆಡ್ ಮೂವಿ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ಜ್ಯೂಟ್ರೋಪೋಲಿಸ್ 2. ಜ್ಯೂಟ್ರೋಪೋಲಿಸ್ 2 ಇದು ಬೆಸ್ಟ್ ಅನಿಮೇಟೆಡ್ ಮೂವಿ ವಿಜೇತ ಸಿನಿಮಾ. ಬಾಫ್ತಾ ಫಿಲ್ಮ್ ಅವಾರ್ಡ್ 2026 ಸಮಾರೋಪ ಸಮಾರಂಭ ಆಯೋಜನೆ ಮಾಡಿದ ಸ್ಥಳ ಯಾವುದು? ಸರಿಯಾದ ಉತ್ತರ ರಾಯಲ್ ಫೆಸ್ಟಿವಲ್ ಹಾಲ್, ಲಂಡನ್. ರಾಯಲ್ ಫೆಸ್ಟಿವಲ್ ಹಾಲ್, ಲಂಡನ್. ಬಾಫ್ತಾ ಫಿಲ್ಮ್ ಅವಾರ್ಡ್ ಪ್ರದಾನ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಇಂಗ್ಲೆಂಡ್, UK, ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್. ಏನಿದು ಬಾಫ್ತಾ ಅವಾರ್ಡ್ ಅಂತ ಕೇಳಿದ್ರೆ, ಬಾಫ್ತಾ ಅಂದ್ರೆ ಏನು ಅಂತ ಕೇಳಿದ್ರೆ ಅಬ್ರಿವೇಷನ್ ಏನು ಕೇಳಿದ್ರೆ ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ ಅಂಡ್ ಟೆಲಿವಿಷನ್ ಆರ್ಟ್ಸ್. ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ಸ್ ಅಂಡ್ ಟೆಲಿವಿಷನ್ ಆರ್ಟ್ಸ್. ಬಾಫ್ತಾ ಫಿಲ್ಮ್ ಅವಾರ್ಡ್ ವಿಜೇತ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ರೋಹಿಣಿ ಅತ್ತಂಗವಾಡಿ. ರೋಹಿಣಿ ಅತ್ತಂಗಡಿ ಇದ್ದಾರಲ್ಲ, ಇವರು ಮೊದಲ ವಿಜೇತರು. ಇವರಿಗೆ ಯಾವುದಕ್ಕೆ ಈ ಅವಾರ್ಡ್ ಆಗಿತ್ತು ಕೇಳಿದ್ರೆ ಗಾಂಧಿ ಸಿನಿಮಾದ ನಟನೆಗೆ. ಯಾವಾಗ? 1983 ಫಸ್ಟ್ ಬಾಫ್ತಾ ಅವಾರ್ಡ್. ಬಾಫ್ತಾ ಫಿಲ್ಮ್ ಅವಾರ್ಡ್ ಮೊದಲ ಬಾರಿ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1949. 1949ರಲ್ಲಿ ಮೊದಲ ಬಾರಿಗೆ ಪ್ರಾರಂಭಿಸಲಾಯಿತು. ಆ ವರ್ಷ 1947 ಮತ್ತು 1948ರಲ್ಲಿ ಉತ್ತಮ ಸಿನಿಮಾಗಳನ್ನು ಆಯ್ಕೆ ಮಾಡಿ ಬಾಫ್ತಾ ಅವಾರ್ಡನ್ನು ನೀಡಲಾಯಿತು 1949ನಲ್ಲಿ. 1999ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ರಿಟಿಷ್ ಫಿಲ್ಮ್ ಅವಾರ್ಡ್ ವಿಜೇತ ಭಾರತೀಯ ಸಿನಿಮಾ ನಿರ್ದೇಶಕ ಯಾರು? ಸರಿಯಾದ ಉತ್ತರ ಶೇಖರ್ ಕಪೂರ್ ಅವರ ಎಲಿಜಬೆತ್ ಎನ್ನುವಂತಹ ಮೂವಿಗೆ 1999ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಬ್ರಿಟಿಷ್ ಫಿಲ್ಮ್ ಅವಾರ್ಡ್ ದೊರೆಯಿತು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. 2009ರಲ್ಲಿ ಬಾಫ್ತಾ ಉತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ವಿಜೇತರು ಯಾರು?
ಸರಿ ಉತ್ತರ ಎ ಆರ್ ರೆಹಮಾನ್. ಎ ಆರ್ ರೆಹಮಾನ್ ಅವರ ಸ್ಲಮ್ ಡಾಗ್ ಮಿಲೇನಿಯರ್ ಸಿನಿಮಾಗೆ ಸ್ಲಮ್ ಡಾಗ್ ಮಿಲೇನಿಯರ್ ಸಿನಿಮಾಗೆ ಬೆಸ್ಟ್ ಒರಿಜಿನಲ್ ಮ್ಯೂಸಿಕ್ ಅವಾರ್ಡ್ ದೊರೆಯಿತು. ಒರಿಜಿನಲ್ ಮ್ಯೂಸಿಕ್ ಅವಾರ್ಡ್ ದೊರೆಯಿತು. ಸ್ನೇಹಿತರೆ, ಇದಿಷ್ಟು ಬಾಫ್ತಾ ಅವಾರ್ಡ್ 2026 ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.